ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಗಳ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಅಲರ್ಟ್. ಜಿಮ್ ಮಾಲೀಕರು ಟ್ರೇನರ್ ಸಭೆ ಮಾಡಿದ ಪೊಲೀಸ್ ಕಮಿಷನರ್. ಸೂಚನೆಗಳನ್ನು ಪಾಲನೆ ಮಾಡಲು ಖಡಕ್ ವಾರ್ನಿಂಗ್. ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಲವ್ ಜಿಹಾದ್ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದಂತೆ ಜಿಮ್ಗಳಲ್ಲಿ ಲವ್ ಜಿಹಾದ್ ಆಗುತ್ತಿದೆ ಎಂದು ಹಿಂದೂ ಪರ ಸಂಘಟನೆಗಳು ಆರೋಪ ಮಾಡುತ್ತಿದ್ದು, ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಹುಬ್ಬಳ್ಳಿ ಧಾರವಾಡ ಜಿಮ್ ಅಸೋಸಿಯೇಷನ್ ಮಾಲೀಕರು ಟ್ರೇನರ್ಗಳ ಸಭೆ ಕರೆದು ವಿಶೇಷ ಸೂಚನೆಗಳನ್ನು ಪಾಲಿಸಲು ತಾಕೀತು ಮಾಡಿದರು. ಹೌದು, ಹುಬ್ಬಳ್ಳಿಯ ಬಿವಿಬಿ ಸಭಾಭವನದಲ್ಲಿ ಜಿಮ್ ಅಸೋಸಿಯೇಷನ್ ಸಭೆ ಕರೆದಿದ್ದು ಎಲ್ಲ ಜಿಮ್ ಮಾಲೀಕರು ಟ್ರೇನರ್ಗಳು ಬಂದಿದ್ದರು. ಅವರ ಸಮಸ್ಯೆಗಳಿಗೆ ಆಲಿಸಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಅದರ ಜೊತೆಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಪಾಲನೆ ಮಾಡಲು ಹೇಳಿದರು. ಎಲ್ಲ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು, ವಾಯ್ಸ್ ರೆಕಾರ್ಡ್ ಇರಬೇಕು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದವರನ್ನ ಟ್ರೇನರ್ ಆಗಿ ಮಾಡಬಾರ್ದು, ಅನಾವಶ್ಯಕವಾಗಿ ಜಿಮ್ಗಳನ್ನು ತಾಣಗಳನ್ನಾಗಿ ಮಾಡಬಾರ್ದು, ಹೊರಗಿನ ಜನರನ್ನ ಕರೆಯಿಸಿ ಜಿಮ್ನಲ್ಲಿ ಕಾಲ ಕಳೆದರೆ ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಏನಂದ್ರೆ ಬಹಳಷ್ಟು ಜನ ಇದನ್ನೇ ಒಂದು ಉದ್ಯೋಗದ ರೀತಿಯಲ್ಲಿ ಬಹಳಷ್ಟು ಶ್ರಮಪಟ್ಟು ತಮ್ಮ ಜೀವನದ ಎಲ್ಲ ದುಡಿಮೆಯನ್ನು ಇನ್ವೆಸ್ಟ್ ಮಾಡಿ ಒಂದು ಜಿಮ್ಮನ್ನು ಮಾಡಿಕೊಂಡು ಅದರಲ್ಲಿ ಜೀವನಾಧಾರವಾಗಿ ಅವರು ದುಡಿತಾ ಇರುವಂಥದ್ದು, ಅದರ ಮೇಲೆ ಹೆಂಡತಿ ಮಕ್ಕಳು ಮತ್ತು ಸಾಕಷ್ಟು ಕುಟುಂಬಗಳು ಅದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಈ ಥರ ಇನ್ಸಿಡೆಂಟ್ಗಳಿಂದ ನಮಗೆಲ್ಲ ತೊಂದರೆ ಆಗ್ತಾ ಇದೆ. ಮತ್ತು ನಮ್ಮಲ್ಲಿ ಇದೇ ಥರ ಮುಂದುವರೆದ್ರೆ ನಮ್ಮ ಆಪ್ರೇಷನ್ಸು ಕಷ್ಟ ಆಗುತ್ತೆ. ಹಾಗಾಗಿ ನಮಗೂ ಕೂಡ ಎಲ್ಲ ನಿಯಮಗಳನ್ನು ಫಾಲೋ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ನಮಗೆ ಒಂದು ಈ ಥರ ಘಟನೆಗಳು ನಮ್ಮ ಜಿಮ್ಗಳಲ್ಲಿ ನಡಿಬಾರ್ದು ಅನ್ನುವಂಥದ್ದು ಅವರ ಮನವಿ ಆಗಿತ್ತು. ಹಂಗಾಗಿ ಇವತ್ತು ಒಂದು ಸಭೆಯನ್ನು ಮಾಡಿದ್ದೀವಿ. ಅವರ ಅಹವಾಲುಗಳೇನಿದೆ ಅನ್ನುವಂಥದ್ದು ನಾವು ಕೇಳ್ತೀವಿ. ಅದ್ರ ಜೊತೆಗೆ ಯಾವ್ಯಾವ ರೀತಿ ನಿಯಮಾವಳಿಗಳನ್ನ ಫಾಲೋ ಮಾಡಬೇಕು ಅನ್ನೋಂಥದ್ದನ್ನು ಅವರಿಗೆ ಹೇಳಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಅಂತಂದರೆ ಮೊದಲನೇದು CCTV ಫುಟೇಜನ್ನು ಕರೆಕ್ಟಾಗಿ ಕವರೇಜ್ ಇರುವಂಥದ್ದು, ಅದಾದಮೇಲೆ ಸ್ಟೋರೇಜ್ ಇರುವಂಥದ್ದು, ದಟ್ಸ್ ಅ ಫೋರ್ಮೋಸ್ಟ್ ಥಿಂಗ್. ಎರಡನೇದು ಟೈಮಿಂಗ್ಸು ಯಾವ ರೀತಿ ಅವ್ರದ್ದು ನಡೀತಾ ಇದೆ ಅನ್ನೋಂಥದ್ರ ಕುರಿತಾಗಿ, ಮತ್ತು ಅದ್ರ ಜೊತೆಯಾಗಿ ಅಲ್ಲಿ ಟ್ರೈನರ್ಸ್ ಯಾರು ಇರ್ತಾರೆ, ಟ್ರೈನರ್ಸ್ ಅವರು ಸಫಿಷಿಯೆಂಟ್ ಕ್ವಾಲಿಫಿಕೇಷನ್ ಇದೆಯಾ ಅವ್ರಿಗೆ ಟ್ರೈನಿಂಗ್ ಮಾಡಲಿಕ್ಕೆ, ಮತ್ತು ಅದ್ರ ಜೊತೆ ಕ್ಲೈಂಟ್ಸ್ ಜೊತೆ ಯಾರು ಜಿಮ್ಮಿಗೆ ಬರ್ತಾರೆ ಅವ್ರ ಜೊತೆ ಯಾವ ರೀತಿ ವ್ಯವಹರಿಸಬೇಕು ಅನ್ನೋಂಥದ್ದು ಕುರಿತಾಗಿ ಕೂಡ ಅವರಿಗೆ ಕೆಲವು ಸಲಹೆಗಳನ್ನು ನಾವು ನೀಡಲಿದ್ದೇವೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಭಾಳಷ್ಟು ಜಿಮ್ ಓನರ್ಸು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಯಾರಿಗೋ ನಡೆಸ್ಲಿಕ್ಕೆ ಕೊಟ್ಟು ಹೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಅಕೌಂಟಬಿಲಿಟಿ ಇರಲ್ಲ. ಯಾರೋ ತಿಂಗಳ ಇಷ್ಟು ಕೊಡ್ತೀವಿ ಅಥವಾ ತಿಂಗಳ ಇಷ್ಟು ಲೀಸ್ ರೀತಿಲಿ ಕೊಡ್ತೀವಿ ಅನ್ನೋವಂಥದ್ದು ಮಾತಾಡ್ಕೊಂಡು ಕೆಲವು ಜಿಮ್ಗಳು ನಡೀತಾ ಇರೋವಂಥದ್ದು ಇದೆ. ಅಲ್ಲೇನಾಗುತ್ತೆ, ಕೆಲವರು ಭಾಳ ಜವಾಬ್ದಾರಿಯಿಂದ ನಡೆಸುವಂಥವ್ರು ಇರ್ತಾರೆ. ಅಟ್ ದ ಸೇಮ್ ಟೈಮ್ ಅವ್ರದ್ದು ಬಂಡವಾಳ ಇಲ್ಲದೆ ಇರೋದ್ರಿಂದ ಅಲ್ಲೇನಾದರೂ ಇಂಥ ಘಟನೆ ನಡೀಲಿಕ್ಕೆ ಸಾಧ್ಯ ಇರುವಂಥದ್ದು ಕೂಡ ಇರುತ್ತೆ. ಹಂಗಾಗಿ ಓನರ್ಗಳು ಕಂಪ್ಲೀಟ್ ಓನರ್ಶಿಪ್ ಜವಾಬ್ದಾರಿಯನ್ನು ತಗೋಬೇಕು ಅನ್ನುವಂಥದ್ದು. ಆಮೇಲೆ ಲೊಕೇಶನ್ಸ್ ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಕಾಲಕ್ಕೆ ಭೇಟಿ ನೀಡಿ ಅಲ್ಲೇನಾದರೂ ತೊಂದರೆ ಆಗ್ತಾ ಇದೆಯಾ ಯಾರಿಗಾದರೂ ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ. ಒಟ್ಟಾರೆಯಾಗಿ ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಯುವತಿಯರು, ಮಹಿಳೆಯರು, ವಿದ್ಯಾರ್ಥಿನಿಯರು ಯಾರು ಜಿಮ್ಗಳಿಗೆ ಹೋಗ್ತಾರೆ ಅವರ ಸುರಕ್ಷತೆ ಏನಿದೆ ಅದು ಕಾಂಪ್ರಮೈಸ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಸಭೆ. ಈಗಾಗಲೇ ಪ್ರತಿಯೊಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಜಿಮ್ಗಳ ಮಾಹಿತಿಯನ್ನು ಪಡೆದಿದ್ದಾರೆ. ಯಾರೇ ಜಿಮ್ಗೆ ಹೋಗುವವರು ತಮ್ಮ ಟ್ರೇನರ್ ಬಗ್ಗೆ ವಿಚಾರಿಸಿಕೊಳ್ಳುವುದು ಉತ್ತಮ ಎಂದು ಪೊಲೀಸ್ ಇಲಾಖೆ ಸಲಹೆಯಾಗಿದೆ. ಈ ಸಭೆಯಲ್ಲಿ ಡಿಸಿಪಿ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ, ಡಿಸಿಪಿ ರವೀಶ್ ಆರ್ ಶ್ರುತಿ NS ಸೇರಿದಂತೆ ಹಲವಾರು ಅಧಿಕಾರಿಗಳು ಭಾಗವಹಿಸಿದರು. ಇದು ನ್ಯೂಸ್ ವಿತ್ ಕನ್ನಡ ಸುದ್ದಿ ಸುಧಾ